ಪುಟ್ರಂಗಿ ಪುಟ್ರಂಗಿ ಪುಟ್ರಂಗಮ್ಮ ಏನೇ ಒಳಗೆ ಕೂತ್ಕೊಂಡು ಏನೇ ಮಾಡ್ತಿದ್ಯಾ? ಬಾರಿ ಇದೆ ಹೊರಗಡೆ. ಅವಾಗಿಂದ ಕೂಗ್ಕೊಂತಿದ್ದೀನಿ. ಪುಟ್ರಂಗಮ್ಮ ಪುಟ್ರಂಗಮ್ಮ ಅಂತ ಬಡ್ಕೊಂತೀನಿ. ಒಳಗಡೆ ಕೂತ್ಕೊಂಡು ಬಜ್ಜಿ ಮಾಡ್ತಾವಳೇನ? ಯಾಕಜ್ಜ, ಯಾಕಂಗೆ ಕೂಗಾಡ್ತೀವಿ ಅವಾಗಿಂದ? ನಾನು ಒಳಗಡೆ ಕೂತ್ಕೊಂಡೆ ಸುಮ್ಮನೆ ಮಕ್ಕೊಂಡಿರ್ತೀವಿ. ಏನಾದರೂ ಒಂದು ಕೆಲಸ ಮಾಡ್ಕೊಂಡು ಕೂತಿರ್ತೀವಿ. ಅವಾಗ ಬಂದ ಪುಟ್ರಂಗಮ್ಮ ಪುಟ್ರಂಗಮ್ಮ ಅಂತ ಕೂಕೊಂಡ್ರೆ ಅಕ್ಕಪಕ್ಕ ಜನಗಳು ಏನು ತಿನ್ಕೊಂತಾರೆ? ಇಲ್ಲ, ಅವಾಗಿಂದ ಕೂಕೊಂಡೆ ಬರ್ಲಿಲ್ವದಾದ್ಲಾಗೆ ಮಲ್ಕೊಂಡೆ ಅನ್ಕೊಂಡು ಮತ್ತೆ ಒಂಚೂರು ಜೋರಾಗಿ ಹೋಗೋಣ ಮಾತ್ಲಾಗೆ. ಇಂಥವು ಬೇಕಾದ್ರೆ ಒಂದು ಊರು ಮಾತಾಡ್ತೀಯ. ಮನೆ ಕೆಲಸ ಸರಿಯಾಗಿ ಮಾಡೋದನ್ನು ಬಿಟ್ಟು. ಬೆಳಗ್ಗೆಲ್ಲ ತೋಟದ ಹತ್ರ ಹೋಗ್ತೀಯ, ಬರ್ತೀಯ, ಮುದ್ದೆ ಗಡತ ಊಟ ಮಾಡ್ಕೊಂತೀಯ. ಅದಾದ್ಮೇಲೆ ಉಮೇಶಪ್ಪನ ಹೋಟ್ಲಲ್ಲಿ ಆಲ್ಟ ಹೊಡ್ಕೊಂಡು ಕೂತಿರ್ತೀಯ. ನಮಗಿಲ್ಲಿ ಸಿಕ್ಕಾಪಟ್ಟೆ ಕೆಲಸ. ನಾನು ಶಿವಮ್ಮ ಇಬ್ಬರೇ ಮಾಡಬೇಕು. ಒಂಚೂರು ಬಂದು ಕೈ ಜೋಡಿಸಿ ಮಾಡೋಣ, ಕೆಲಸಗಳು ಬೇಗ ಆಗ್ತವೆ ಅನ್ನೋದಿಲ್ಲ. ಬರೀ ಕೂಗಾಡೋದೆ, ಕಿರ್ಚಾಡೋದೆ, ಕೆಲಸ ಮಾಡಿಲ್ಲ ಅಂತ ಬರೀ ಮಾತಾಡೋದೆ ಇವೆ. ಸರಿ ಆಯ್ತು ಕಣ್ ಬಿಡತ್ಲಾಗೆ. ನನಗೊಂಚೂರು ಉಮೇಶಪ್ಪನ ಹೋಟ್ಲ ಹತ್ರ ಹೋಗ್ತಿದ್ದೀನಿ. ಅದಕ್ಕೆ ಆಮೇಲೆ ಹುಡುಕಿ ಹಿಡಿತೀಯ, ಸಂಜೆಗೆ ಬರೋದು ಒಂಚೂರು ಲೇಟ್ ಆಗುತ್ತೆ ಅಂತ ಹೇಳೋಣ ಅಂತ ಬಂದೆ. ಇದನ್ನ ಹೇಳೋಕ್ಕೆ ನನಗೆ ಕರೆದೆ? ಸರಿ, ಅಲ್ಲೇ ಅಲ್ಟ ಹೊಡ್ಕೊಂಡು ಕುತ್ಕೊಂಬಿಡ, ಬೇಗ ಬಾ ನೀನು. ಅಲ್ಲೇ ಮಾಡೋದು ಕೆಲಸ ಏನು ಕಡು ಕಟ್ಟಾಗೋ ಕೆಲಸ ಅಲ್ಲೇನಿರಲ್ಲ. ಬೇಗ ಹೋಗಿ ಬೇಗ ಬಂದ್ಬಿಡು ಅಷ್ಟೇ. ನೀನು ಪರದಾಡ್ತೀಯ ಅಂತ ಹೇಳಕ್ಕೆ ಬಂದೆ ಅಷ್ಟೇ ನಾನು. ಸರಿ, ಬರ್ತೀನಿ ನಾನು. ಪುಟ್ಟಂಗ ಅಜ್ಜಿ, ಚೆನ್ನಾಗಿದ್ದೀರಾ ನೀವು? ನಾವು ಕರೆಪ್ತು ಅಣ್ಣನ ಹುಡ್ಕೊಂಡು ಬಂದ್ವಿ. ಇವತ್ತು ಮೊಹರಂ 10ನೇ ದಿನ, ಹಾಗಾಗಿ ನಮ್ದಕ್ಕೆ ತುಂಬ ಹಬ್ಬ ಜೋರಿಗೆ ಮಾಡ್ತಾ ಇದ್ದೇವೆ. ಸಂಜೆ ಊಟದು ನಮ್ಮನೆಗೆ ಬನ್ನಿ ನೀವು. ಹಂಗೆ ಕರೆಪ್ತು ಅಣ್ಣನ ಕರ್ಕೊಂಡು ಬರ್ರಿ, ಹೇಳಿಬಿಟ್ಟು ಹೋಗೋಣ ಅಂತ ನಾನು ಬಂದೆ. ದಯವಿಟ್ಟು ಸಂಜೆ 8:30 9 ಗಂಟೆ ಅಷ್ಟೊತ್ತಿಗೆ ನಮ್ದಕ್ಕೆ ಮನೆ ಹತ್ರ ಬಂದುಬಿಡಿ. ನಾನು ಕರೆಪ್ತು ಅಣ್ಣ ಫ್ಯಾನ್ಗೆ ಇದ್ದೀನಿ ನಾನು. ನೀವು ತಪ್ಪಿಸ್ತಲೇ ಮನೆಗೆ ಬರೋದನ್ನು ಮರಿಬೇಡ್ರಿ. ಪುಟ್ಟಂಗಜ್ಜಿ, ನಾನು ಬರ್ತೀನಿ. ಏನ 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 ಸಾಹೇಬ್ರೆ, ನಿಮ್ದು ಇವತ್ತು ಮೊಹರಂ ಹಬ್ಬನಾ? ಸರಿ ಆಯಿತು. ಇವಕ್ಕೆಲ್ಲ ನಮ್ಮ ಕರಿಯಪ್ಪನೇ ಸರಿ. ಅವ್ನು ಬಂದ ಕೂಡಲೇ ಹೇಳ್ತೀನಿ. ಹಿಂಗೆ ಸಾಹೇಬ್ರು ಬಂದಿದ್ರು, ಇವತ್ತು ಮೊಹರಂ ಹಬ್ಬ ಅವ್ರದ್ದು ಭಾಳ ಜೋರಾಗಿ ಮಾಡಿದಾರಂತೆ, ಊಟಕ್ಕಾದ್ರಪ್ಪ ಹೋಗ್ಬಾ ಅಂತೇಳಿ ಅವನಿಗೆ ಹೇಳ್ತೀನಿ ಬಿಡ್ರಿ ಸಾಹೇಬ್ರೆ. ಬಹಳ ಧನ್ಯವಾದಗಳು ಅಜ್ಜಿ. ಸರಿ, ನಾನು ಇಲ್ಲಿಗೆ ಬರ್ತೀನಿ. ಭಾಳ ಕೆಲಸ ಐತೆ ಮನೇಲಿ. ಹಂಗೆ ಒಂದು ಹೆಜ್ಜೆ ಬಿಡು ಮಾಡಿಕೊಂಡು ಕರೆಬ್ದು ಅಣ್ಣಗೆ ಹೇಳಿಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಓಹೋ, ಇವತ್ತು ಸಾಹೇಬರ್ದು ಬಲ್ಲೆ ಜೋರಾಗಿ ಮಾಡ್ತಾರಂಗಿದ್ರ ಹಬ್ಬನ. ನಾನು ಹೋಗೋದಾಗಿತ್ತು. ಈ ಮಳೆ ಯಾರು ಹೋಗ್ತಾರತ್ಲಾಗೆ ಕರಿಯಪ್ಪನ ಗಳಿಸ್ಕೊಡೋದೆ ಭಾಳ ಒಳ್ಳೇದು. ಪುಟ್ಟಂಗಜ್ಜಿ ಪುಟ್ಟಂಗಜ್ಜಿ, ಏನು ಆ ಕಡೆ ಮುಖ ಮಾಡ್ಕೊಂಡು ಒಬ್ಬೊಬ್ಬರೇ ಮಾತಾಡ್ತಿದ್ದೀರಾ? ಈ ಕಡೆ ತಿರುಗ್ರಿ. ಆಗಲೇ ಸುಂದ್ರಮ್ನೆ ನೋಡತ್ಲಾಗೆ. ನಾವು ಮೈಸೂರು ಸಿಲ್ಕ್ ಸೀರೆ ತರಿಸಿದ್ವಮ್ಮ. ವೇದಾವತಿ ಅಮ್ಮ ಹೋಗಿದ್ಲು, ಹಂಗಾಗಿ 4-5 ಸೀರೆ ತರಿಸಿದ್ವಿ. ಹಂಗಾಗಿ ನೀನು ಸಿಲ್ಕ್ ಸೀರೆಗಳು ಅಂತಂದರೆ ಭಾಳ ಇಷ್ಟಪಡ್ತೀಯಲ್ಲ, ಹೆಚ್ಚಾಗಿ ಮೈಸೂರು ಸಿಲ್ಕ್ ಸೀರೆ ಅಂತಂದರೆ ಇಷ್ಟಪಡ್ತೀಯಲ್ಲಮ್ಮ, ಅದಕ್ಕೆ ತಂದಿದ್ವಿ. ನೋಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಗ ಹೆಂಗೆ ಕಳಿಸಿದ್ವಿ ನಿಮ್ಮ ಮನೆಗೆ. ಹಂಗಾಗಿ ಬಂದಿದ್ದೆ ನಾನು ಅಂತ ಹೇಳ್ದವನತ್ಲಾಗ ನೀನು ಇರಲಿಲ್ವಂತೆ. ಸದ್ಯ ವಿಚಾರ ತಿಳ್ಕೊಂಡು ಬಂದಲ್ಲ ಈ ಪುಟ್ರಂಗಜ್ಜಿನ ಅವಳು ಸೀರೆನ ನೋಡೋಕ್ಕೆ. ಸರಿ, ಬಾ ಒಳಗೆ ಹೋಗೋಣ. ಅಯ್ಯೋ ಹೌದಾ ಪುಟ್ಟಂಗಜ್ಜಿ? ಅಜ್ಜಿ, ನನಗೆ ಮೈಸೂರು ಸಿಲ್ಕ್ ಸೀರೆ ಅಂತಂದರೆ ಭಾಳ ಇಷ್ಟ. ನಮ್ಮ ಯಜಮಾನ್ರಂದ್ರು ಸುಮಾರು ಒಂದು 5-6 ಸೀರೆ ಕೊಡಿಸಿದ್ದಾರೆ. ಒಳ್ಳೆ ಒಳ್ಳೆ ಸೀರೆ. ನನಗೆ ಮೈಸೂರು ಸಿಲ್ಕ್ ಸೀರೆ ಅಂತಂದರೆ ಅವ್ರು ಕೊಡಿಸ್ದಾಗಿನೇ ನಿಜವಾದ ನನಗೆ ತುಂಬ ಇಷ್ಟ ಆಗಿತ್ತು. ನಡೀರಿ ನೋಡೋಣ. ಕಣಮ್ಮ, ನಡಿ ಒಳಗಡೆ ಹೋಗೋಣ. ಕುತ್ಕೊಳ್ಳಿ ಅಮ್ಮಯ್ಯ, ನಿಂತ್ಕೊಂಡೆ ಇದೆಯಾ? ಕುತ್ಕ. ಪುಟ್ಟಂಗಜ್ಜಿ, ನೀವು ಕುತ್ಕೊಳ್ರಿ, ನಾನು ಕೂರಿಸ್ಬಿಟ್ಟು ನೀವು ನಿಂತ್ಕೊಂಡ್ರಲ್ಲ. ಕುತ್ಕೊಳ್ರಿ. ಶಿವಮ್ಮಂಗೆ ಹೇಳ್ಬೇಕಾಗಿತ್ತು ಸೀರೆ ತರಕ್ಕೆ, ನೋಡ್ತಿದ್ದೆ. ಶಿವಮ್ಮ ಶಿವಮ್ಮ, ಮನೆ ದಿನ ಮೈಸೂರು ಸಿಲ್ಕ್ ಸೀರೆ ತಂದ್ರಲ್ಲ, ತಾಂಬರಮ್ಮ. ಸುಂದ್ರಮ್ಮ ಬಂದವಳೆ, ನೋಡ್ತಾಳಂತೆ, ತೋರ್ಸ ಮತ್ಲಾಗೆ. ತಾಂಬಂದು. ಉಂಕನ್ ಪುಟ್ಟಂಗತ್ತೆ ತಂದೆ, ತಡೀರಿ. ಮೈಸೂರು ಸಿಲ್ಕ್ ಸೀರೆ ತಾನೆ, ತಾಂಬರ್ತೀನಿ ತಡೀರಿ, 2 ನಿಮಿಷ. ಸುಂದ್ರಮ್ಮ, ನೋಡಮ್ಮ ಇಲ್ಲಿ ಒಂಚೂರು ಹತ್ಲಾಗೆ ಮತತ್ತಾಗೆ ಜರಿತ. ನಾನು ಇಲ್ಲಿ ಆಸೆ ತೋರ್ಸೋಕ್ಕೆ ಅನುಕೂಲ ಆಗುತ್ತೆ ನೋಡಿ. ಅಯ್ಯೋ ಉಂಕಣೆ, ತಡಿ ಹತ್ಲಾಗೆ. ಪುಟ್ಟಂಗಜ್ಜಿ ತಗೆ ಪಕ್ಕಕ್ಕೆ ಹೋಗ್ತೀನಿ, ಅವಾಗ ಸೀರೆಗಳು ನೀಟಾಗಿ ನೋಡೋಕೆ ಅನುಕೂಲ ಆಗುತ್ತೆ. ನೋಡು ಎಷ್ಟು ಚೆನ್ನಾಗಿದ್ದಾವೆ. ವೇದಾವತಿ ಅಮ್ಮ ಹೋಗಿದ್ದಲ್ಲ, ಅವಳಿಗೆ ಹೇಳಿದ್ವಿ ಅತ್ಲಾಗೆ. ಆವಾಗ ಒಳ್ಳೆ ಮೈಸೂರು ಸಿಲ್ಕ್ ಸೀರೆನ ಅದು 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 ಒಳ್ಳೆ ತಂತಾರಲ್ಲ ಅತ್ಲಾಗೆ.
ಅಯ್ಯೋ ಕಣೆ ಶಿವಮ್ಮ, ಒಳ್ಳೆ ಒಳ್ಳೆ ಸೀರೆಗಳನ್ನ ತಗೊಂಡಿದ್ದೀರಾ. ನೋಡೋಕೆ ಎರಡು ಸಾಲದ ಹೊತ್ಲಾಗೆ. ನೀವೇನ ಮೊದಲೇ ಹೇಳಿದ್ರೆ ನಾನು ಒಂದು ಮೂರು ಸೀರೆ ನಿಮಗೆ ತರ್ಸಕ್ಕೆ ಹೇಳ್ತಿದ್ದೆ ಅತ್ಲಾಗೆ. ಪುಟ್ರಂಗಜ್ಜಿ, ನೀವು ಒಳ್ಳೊಳ್ಳೆ ಮೈಸೂರು ಸಿಲ್ಕ್ ಸೀರೆನ ತರಿಸಿದ್ರ. ವೇದಾವತಿ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ಬೇಕಾಯ್ತು, ಒಳ್ಳೊಳ್ಳೆ ಸೀರೆನ ಆಯ್ಕೆ ಮಾಡಿದಾಳೆ. ನಿಜವಾಗ್ಲೂ ಭಾಳ ಚೆನ್ನಾಗಿದ್ದಾವೆ ನೀವು ತರಿಸಿರೋ ಸೀರೆಗಳು. ಅಯ್ಯೋ ಹೌದೇನಮ್ಮ. ಬಿಡಮ್ಮ ಅತ್ಲಾಗೆ, ಏನಾದ್ಲಾಗೆ ಎಲ್ಲ ಹಬ್ಬ ಹರಿದಿನಿಗೆ ನಾನು ನಮ್ಮ ಶಿವಮ್ಮ ಉಟ್ಕೊಳಕ್ಕೆ ಹಳೆ ಸೀರೆಗಳು ಇದ್ದು ಅತ್ಲಾಗೆ ಒಂದರ ಮೈಸೂರು ಸಿಲ್ಕ್ ಸೀರೆ ಉಡ್ಬೇಕು ಅತ್ಲಾಗೆ. ಅದಕ್ಕೆ ಹೇಳಿದ್ವಮ್ಮ, ಅವಳು ನೋಡಿ ಇಷ್ಟೊಂದು ತಂದವಳೆ. ನನಗೆ ನಾನು ನೀಗೊಂದು ಸೀರೆ ಕೊಡ್ತಿದ್ದೆ, ಏನು ಮಾಡೋದು ಅತ್ಲಾಗೆ. ಯಾಕೋ ನನಗೆ ಕೂಡ ಮನಸ್ಸು ಒಲ್ದು, ನನಗೆಲ್ಲ ಸೀರೆ ಇಷ್ಟ ಆಗ್ಬಿಟ್ಟಿದ್ದಾವೆ. ಇನ್ನೊಂದು ಸೀರೆ ತರಿಸಿದಾಗ ನೀಗೊಂದು ಸೀರೆ ಕೊಡ್ತೀನಿ ಸುಮ್ಮನಿರು. ಅಯ್ಯೋ ಬೇಡ ಅಜ್ಜಿ, ನನಗೇನು ನಮ್ಮ ಯಜಮಾನ್ರು 4-5 ಸೀರೆ ತಂದ್ಕೊಟ್ಟಿದ್ದಾರೆ. ಅದು ಮೈಸೂರು ಸಿಲ್ಕ್ ಸೀರೆ ಅಂತೆ, ಕಾಂಚೀವರಮು ಅವೆಲ್ಲ ತಂದ್ಕೊಟ್ಟಿದ್ದಾರೆ. ಇರಲಿ ಬಿಡಿ, ಅಷ್ಟು ನೀವೇ ಉಟ್ಕೊಳ್ರಿ. ನನಗಂತೂ ಆಕಾಶದಲ್ಲಿ ಮತ್ತು ನೀಲಿ ಕಲರ್ ಸೀರೆ ಇದೆಯಲ್ಲ, ಆ ಸೀರೆ ಅಂತಂದರೆ ಭಾಳ ಇಷ್ಟ ನನಗೆ. ಹಂಗೆ ಪಿಂಕ್ ಕಲರ್ಗೆ ಬಾರ್ಡ್ರ್ ಕೊಟ್ಟಾರಲ್ಲ, ಆ ಸೀರೆನೂ ಅಂದರೆ ಭಾಳ ಇಷ್ಟ ನನಗೆ. ನನಗಂತೂ ಭಾಳ ಇಷ್ಟ ಕಣಮ್ಮ. ಅವಳು ಹೋಗಿಲ್ಲ ಅಂತಲ್ಲ ಮೈಸೂರಿಗೆ. ಮೈಸೂರಲ್ಲಿ ಧಾರಾಕಾರ ಮಳೆ ಅಂತ ಕಣಮ್ಮ ಅಲ್ವಾ. ಹಂಗೆ ಅಂಗಡಿಗೆ ಹೋಗಿಲ್ಲ ಅಂತ ಇತ್ಲಾಗೆ. ಆ ಅಂಗಡಿಗಂತೂ 100 ಜನ ತುಳುಕ್ತಿದ್ದೆ. ಸೀರೆ ತಗೊಂಬನಾನೆ ಅಂತೇನು ನೋಡೋಣ ಅನ್ನೋದೇನು ಜನ ಜಂಗುಳಿ ಅತ್ಲಾಗೆ. ಇದಕ್ಕೆ ಎಷ್ಟು ಜನ ಬರ್ತಾರೋ, ಎಷ್ಟು ಜನ ಹೋಗ್ತಾರೋ, ಎಷ್ಟು ಸೀರೆ ತಗೊಂಡೋಗ್ತಾರೋ ಅತ್ಲಾಗೆ, ಎಷ್ಟು ದುಡ್ಡು ಕಲೆಕ್ಷನ್ ಆತಪ್ಪ. ಅಷ್ಟು ದೊಡ್ಡ ಅಂಗಡಿ ಅಂತದ್ದು. ಅಂಥದ್ರಾಗೆ ಈ ವೇದಾವತಿ ಅಮ್ಮ ಒಳ್ಳೊಳ್ಳೆ ಸೀರೆಗಳನ್ನ ತಂದು ಹೆಂಗ ಕೊಟ್ಲಮ್ಮ ಅತ್ಲಾಗೆ. ಕಣಮ್ಮಯ್ಯ, ಒಳ್ಳೊಳ್ಳೆ ಸೀರೆ ಆಯ್ಕೆ ಮಾಡ್ಕೊಂಬಂದು ಅತ್ಲಾಗ ನಮ್ಮ ಕಣ್ಣು ತೃಪ್ತಿ ಮಾಡ್ಬಿಟ್ಟು ಅತ್ಲಾಗೆ. ನಾನು ಅದನ್ನೇ ಹೇಳ್ತೀನಿ ಅತ್ಲಾಗೆ. ಮುಂದಿನ ಸರಿ ಏನಾರು ಹೋಗ್ಬೇಕಾರೆ ಮೈಸೂರು ಸಿಲ್ಕ್ ಸೀರೆನ ನನಗೂ ಒಂದು 4 ತಂದ್ಕೊಡಕ್ಕೆ ಹೇಳ್ಬೇಕು ಅವಳಿಗೆ. ಅಯ್ಯ ಅದಕ್ಕೇನಂತೆ ಅಮ್ಮಯ್ಯ, ಅವಳೇನು ತಿಂಗಳಿಗೊಂದ್ಸರಿ ಹೋಗ್ತಾಳೆ ಅತ್ಲಾಗೆ. ಅವ್ರ ಅಕ್ಕ ನೋಡೋಕ್ಕೆ ತಿಂಗಳಿಗೊಂದ್ಸರಿ ಹೋಗಿ ಬರ್ತಾಳೆ ಅತ್ಲಾಗೆ. ಆವಾಗ ಒಂದು ವಾರದ ಮುಂಚಿತವಾಗಿ ನೀನು ದುಡ್ಡು ಕೊಟ್ಬಿಟ್ರೆ ಕಣ್ಣೇ ಬೇಕಾದ ಸೀರೆನ ಅವಳು ಕಡಿಮೆ ರೇಟಿಗೆ ಮಾತಾಡ್ಕೊಂಡು ಒಳ್ಳೊಳ್ಳೆ ಸೀರೆಗಳನ್ನ ತಂದುಬಿಡ್ತಾಳೆ ಅವಳು. ಅವಳಿಗೆ ಕಮ್ಮಿ ಇಲ್ಲ. ಕಣಮ್ಮ, ಆದರೆ ಚೆನ್ನಾಗಿ ನೋಡ್ಕೋಬೇಕು ಅವಳಿಗೆ ಅಷ್ಟೇ. ಒಳ್ಳೊಳ್ಳೆ ರೀತಿ ಮಾತಾಡ್ಕೊಂಡು ಒಳ್ಳೊಳ್ಳೆ ಭಾಳ ಒಳ್ಳೆಯವಳು ತಂದುಕೊಡ್ತಾಳೆ ಅಷ್ಟೇ. ಒಂದು ವಾರ ಮುಂಚೆ ಹೇಳ್ರಿ ನೀವು, ನನಗೆ ಇಂತಿಂಥ ಕಲರ್ ಸೀರೆ ತಂದುಕೊಡೆ ವೇದಾವತಿ ಅಮ್ಮ ಅಂತ ಹೇಳ್ಬಿಟ್ಟು. ಮಲೆನಾಡಲ್ಲಿ ಧಾರಾಕಾರ ಮಳೆ ಆಗ್ತಿದೆ ಒಂದು ವಾರದಿಂದ. ಎಲ್ಲರೂ ಮನೇಲಿ ಹುಷಾರಾಗಿರ್ರಿ. ಹಾಗೆ ಎಲ್ಲರಿಗೂ ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ನಿಮ್ಮನೇಲಿ ನಿಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟು ಒಳ್ಳೊಳ್ಳೆ ಸೀರೆಗಳನ್ನ ತರಿಸ್ಕೊಂಡು ಹಬ್ಬ ಹರಿದಿನಕ್ಕೆ ಉಟ್ಕೊಳ್ರಿ. ಭಾಳ ಚೆನ್ನಾಗಿರುತ್ತೆ. ಮೈಸೂರು ಸಿಲ್ಕ್ ಸೀರೆ ಅಂತಂದರೆ ನಮ್ಮ ಕರ್ನಾಟಕದಲ್ಲೇ ಭಾಳ ಫೇಮಸ್ಸು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ.